ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಚಂಡೀಗಢದಲ್ಲಿರುವ ಸುಖ್ನಾ ಲೇಕ್ ಹೇಗಿದೆ ಅಂತ ಹೇಳಿ ನೋಡುವ. ಈ ಚಂಡೀಗಢದಲ್ಲಿ ಇರುವ ಫೇಮಸ್ ವಿಸಿಟಿಂಗ್ ಪ್ಲೇಸಸ್ಗಳಲ್ಲಿ ಈ ಸುಖ್ನಾ ಲೇಕ್ ಕೂಡ ಒಂದು. ಯಾಕೆಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ಪಾರ್ಕ್ ಕಾಣ್ತಾ ಇದೆ. ಇಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಆಡ್ಲಿಕ್ಕೆ ಇಲ್ಲಿ ಪ್ಲೇಸ್ ಮಾಡಿ ಕೊಟ್ಟಿದ್ದಾರೆ ಗವರ್ಮೆಂಟ್ ಇಂದ. ನೋಡಿ, ಈ ರೈಟ್ ಸೈಡ್ ಅಲ್ಲಿ ಏನ್ ಕಾಣ್ತದೆ ಇದು ಲೇಕ್ ಪಕ್ಕದಲ್ಲಿ ಕೂಡ ಈ ತರ ಗಾರ್ಡನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಈ ಲೇಕ್ ಅದ್ದು ಏರಿಯಾ ಸಾಧಾರಣ 3 ಕಿಲೋಮೀಟರ್ದಲ್ಲಿದೆ. ಮತ್ತೆ ನಮ್ಗೆ ಒಂದು ಸೈಡ್ ಅಲ್ಲಿ ನಡಿಲಿಕ್ಕೆ ಅವರು ದಾರಿ ಮಾಡಿ ಕೊಟ್ಟಿದ್ದಾರೆ. ಅದೇ 1.5 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ತುಂಬಾ ಸುಂದರವಾದ ಪ್ಲೇಸ್ ಇದು, ನ್ಯಾಚುರಲ್ ಪ್ಲೇಸ್, ಗ್ರೀನರಿಯಿಂದ ತುಂಬಿದೆ. ಇಲ್ಲಿ ಜನ ಟೂರಿಸ್ಟ್ ಹಾಗೂ ಲೋಕಲ್ಸ್ ತುಂಬಾ ಜನ ಇಲ್ಲಿ ಬರ್ತಾರೆ. ಇಲ್ಲಿ ನಡಿಲಿಕ್ಕೆ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಬಂದು ಚಿಟ್ ಚಾಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೂ ಇಲ್ಲಿ ಜನ ಬರ್ತಾರೆ. ಹಾಗೂ ಇಲ್ಲಿ ಎಕ್ಸರ್ಸೈಸ್, ಜಾಗಿಂಗ್, ವಾಕಿಂಗ್, ಯೋಗಾಸನ ಇದೆಲ್ಲವನ್ನು ಇಲ್ಲಿ ಜನರು ಬಂದು ಇಲ್ಲಿ ಮಾಡ್ತಾರೆ. ಇಲ್ಲಿ ಅದು ಈ ಪ್ಲೇಸ್ ಅದು ಈ ಏನ್ ಹೇಳ್ತಾರೆ, ಆಂಬಿಯನ್ಸ್ ತುಂಬಾ ಒಳ್ಳೆದುಂಟು. ಇಲ್ಲಿ ಅದು ಗಾಳಿ ತುಂಬಾ ನ್ಯಾಚುರಲ್ ಗಾಳಿ, ಪೊಲ್ಯೂಷನ್ ಇಲ್ಲ. ಮತ್ತೆ ಈ ಲೇಕ್ ಕೂಡ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. 3 ಕಿಲೋಮೀಟರ್ ಇದರಲ್ಲಿ ಏರಿಯಾದಲ್ಲಿ ಇದು ಹಬ್ಬಿಕೊಂಡಿದೆ. ಇದರ ಪಕ್ಕದಲ್ಲಿ ನೋಡಿ ಎಷ್ಟು ಚೆಂದ ಮಾಡಿ ಇವರು ಈ ಜನರಿಗೆ ಫೆಸಿಲಿಟೀಸ್ ಮಾಡಿ ಕೊಟ್ಟಿದ್ದಾರೆ. ಗಾರ್ಡನ್ ತರ ಮಾಡಿದ್ದಾರೆ, ಎಷ್ಟು ಒಳ್ಳೇದಿದೆ ನೋಡಿ. ಇಲ್ಲಿ ಲೇಕ್ ಹತ್ರ ನೋಡಿ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಜಾಗ ಉಂಟು. ನಾವು ಜಸ್ಟ್ ಕೆಳಗೆ ಇಳಿಲಿಕ್ಕೆ ಆಗುದಿಲ್ಲ, ಡೆಪ್ತ್ ತುಂಬಾ ಡೀಪ್ ಇದೆ ಇದು. ಬಟ್ ಅಲ್ಲಿ ನೀರ್ ಟಚ್ ಮಾಡ್ಕೊಂಡು ನಾವಲ್ಲಿ ಕೂತ್ಕೊಳ್ಬಹುದು, ಇದರ ಮೇಲೆ ನಡಿಬಹುದು. ನೋಡಿ, ಜಾಗಿಂಗ್, ವಾಕಿಂಗ್, ಯೋಗಾಸನ ಎಲ್ಲಾನು ಆಗ್ತದೆ. ತುಂಬಾ ಸುಂದರವಾದ ಪ್ಲೇಸ್ ಇದು. ನೋಡಿ, ಫ್ರೆಂಡ್ಸ್ ಜೊತೆಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೆ ಎಕ್ಸಲೆಂಟ್ ಪ್ಲೇಸ್. ಹಾಗೂ ವಾಕಿಂಗ್, ಸಂಜೆ ಈವ್ನಿಂಗ್ ವಾಕಿಂಗ್ ಎಲ್ಲ ಇಲ್ಲಿ ತುಂಬಾ ಒಳ್ಳೇದಾಗ್ತದೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೇವೆ ಚತ್ಬೀರ್ ಝೂ ಅಂತ ಹೇಳಿದೆ. ಇದು ಡೈನೋಸಾರ್ಗಳೆಲ್ಲ ಈಗ ಎಲ್ಲ ಮಾಯವಾಗಿವೆ. ಅದರಿಂದ ಡೈನೋಸಾರ್ಗಳ ಒಂದು ಹಿಸ್ಟ್ರಿ ಏನಿದೆ ಅದರ ಬಗ್ಗೆ ಅವರು ಅಲ್ಲಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಅವರ ಇಮೇಜಸ್ ಅನ್ನೆಲ್ಲ ಡಿಪಿಕ್ಟ್ ಮಾಡಿ ಅದರ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಒಳ್ಳೆದಿದೆ, ಇಲ್ಲಿ ಕೂಡ ವಿಸಿಟ್ ಮಾಡಬಹುದು. ಆಮೇಲೆ ಚಂಡೀಗಢದ ಫೇಮಸ್ ಪ್ಲೇಸ್ ಬರ್ಡ್ ಪಾರ್ಕ್. ಇದು ಬರ್ಡ್ ಸ್ಯಾಂಚುರಿ ಇದರ ಪಕ್ಕದಲ್ಲೇ ಇದೆ. ಈ ಲೇಕ್ ಏನಿದೆ ನೋಡಿ, ಇದರ ಪಕ್ಕದಲ್ಲಿದೆ. ಲೇಕಿಗೆ ಹೋದ್ರೆ ಬರ್ಡ್ ಪಾರ್ಕ್ ಕೂಡ ವಿಸಿಟ್ ಮಾಡಿ. ನಾನು ಇದರದ್ದು ಸಪರೇಟ್ ವಿಡಿಯೋ ಈ ಚಾನಲ್ ಅಲ್ಲಿ ಹಾಕಿದ್ದೇನೆ, ಅದನ್ನು ನೀವು ನೋಡಿ ತಿಳ್ಕೊಳ್ಳಿ ಹೇಗಿದೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಫೇಮಸ್ ಪ್ಲೇಸ್ ಅಂತ ಹೇಳಿದ್ರೆ ರಾಕ್ ಗಾರ್ಡನ್. ಇದು ಕೂಡ ತುಂಬಾ ರೇರೆಸ್ಟ್ ಪ್ಲೇಸ್, ಎಲ್ಲ ಕಡೆ ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ತುಂಬಾ ಚಂದ ಇದೆ. ಇದು ಕೂಡ ರಾಕ್ ಗಾರ್ಡನ್ ತುಂಬಾ ದೊಡ್ಡದಿದೆ, ತುಂಬಾ ಟೈಮ್ ಬೇಕು ನೋಡ್ಲಿಕ್ಕೆ. ಆಮೇಲೆ ಇಂಟರ್ನ್ಯಾಷನಲ್ ಡಾಲ್ಸ್ ಮ್ಯೂಸಿಯಂ ಅಂತ ಹೇಳಿದೆ. ಇಲ್ಲಿ ಕ್ಯೂಟ್ ಆಗಿರುವ ಡಾಲ್ಸ್ಗಳಿವೆ, ಬೇರೆ ಬೇರೆ ದೇಶದ್ದು ಕಲ್ಚರ್, ಟ್ರೆಡಿಷನ್ ಅನ್ನು ಡಿಪಿಕ್ಟ್ ಮಾಡುವ ಡಾಲ್ಸ್ಗಳಿಲ್ಲಿವೆ. ಇದರದ್ದು ಕೂಡ ನಾನು ಸಪರೇಟ್ ವಿಡಿಯೋ ಮಾಡಿ ಚಾನಲ್ ಅಲ್ಲಿ ಹಾಕಿದ್ದೇನೆ, ಅದನ್ನು ನೀವು ನೋಡಿ ಅದರ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಬಹುದು. ಆಮೇಲೆ ಇದು ಜಾಪನೀಸ್ ಗಾರ್ಡನ್ ಅಂತ ಹೇಳಿ ಅಲ್ಲಿ ಸ್ವಲ್ಪ ಪಾರ್ಕ್ ತರ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಹಸಿವೆ ಆದ್ರೆ ನೋಡಿ, ಇದು ಓಲ್ಡ್ ಪಾಲ್ದಾಬಾ ಅಂತ ಹೇಳಿ ಒಳ್ಳೆಯ ಹೋಟೆಲ್ ಇದು. ಆಮೇಲೆ ಊಟ ಆದ ನಂತರ ಮಧ್ಯಾಹ್ನ ಮೇಲೆ ನಾವು ಹೋದದ್ದು ರೋಸ್ ಗಾರ್ಡನ್ ಅಂತ ಹೇಳಿ. ಇಲ್ಲಿ ನಮ್ಗೆ ನೋಡಿ ಹಕ್ಕಿಗಳು ಸ್ನಾನ ಮಾಡುವ ಅದೊಂದು ಸೀನರಿ ನೋಡ್ಲಿಕ್ಕೆ ಸಿಕ್ಕಿದ್ದು. ರೋಸ್ ಗಾರ್ಡನ್ ಇದು ಕೂಡ ತುಂಬಾ ದೊಡ್ಡದಿದೆ. ಇಲ್ಲಿ ಕೂಡ ಜನ ವಾಕ್ ಮಾಡ್ಲಿಕ್ಕೆಲ್ಲ ಬರ್ತಾರೆ. ಸೊ ಚಂಡೀಗಢದ್ದು ಓವರ್ ಆಲ್ ಇನ್ಫಾರ್ಮೇಶನ್ ಶಾರ್ಟ್ ಆಗಿ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.